ಹೈಕೋರ್ಟ್ನಲ್ಲಿ ಏನು ನಿರ್ಧಾರ ಮಾಡಿದ್ದಾರೆ ನ್ಯಾಯಮೂರ್ತಿಗಳು, ಬಹುಶಃ ಇವತ್ತು ಪಾದಯಾತ್ರೆಯನ್ನು BJP ಮತ್ತು ಜನತಾದಳ ಎರಡೂ ಪಕ್ಷಗಳ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಮಾಡಿದರು. ಬಹುಶಃ ಹೋರಾಟವನ್ನು ಮಾಡಿದರು. ಇವತ್ತು ಆ ಹೋರಾಟದ ಒಂದು ಅಂಗವಾಗಿ ಇವತ್ತು ಕೋರ್ಟ್ನಲ್ಲೂ ಸಹ ಏನು ಮೇಲ್ಮನವಿಯನ್ನು ಸಲ್ಲಿಸಿದರು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧವಾಗಿ, ಅದರ ವಿರುದ್ಧವಾಗಿ ಇವತ್ತು ಮೇಲ್ಮನವಿಯನ್ನು ತಿರಸ್ಕರಿಸಿದ್ದಾರೆ. ಆದ್ದರಿಂದ ಇವತ್ತು ಈ ಪಾದಯಾತ್ರೆ ಮತ್ತೊಂದು ಮಗದೊಂದು ಯಶಸ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಲವಾರು ವರ್ಷಗಳಿಂದ ನೈತಿಕತೆ ಮೌಲ್ಯಗಳನ್ನು ಮೈಗೂಡಿಸ್ಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ನಾವೆಲ್ಲರೂ ಸಹ ಸಮಾಜದಲ್ಲಿ ತಿಳುವಳಿಕೆ ಮೂಡಿಸ್ಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿದ್ವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಅವರ ನೈತಿಕತೆಯ ಪ್ರಶ್ನೆ ಇವತ್ತು ಇಲ್ಲಿ ನಿಂತಿದೆ. ಆದ್ದರಿಂದ ಇದು ಹೋರಾಟದ ಫಲ ಜಯ ಒಂದು ಕಡೆ ಆದರೆ ನೈತಿಕತೆ ಮೌಲ್ಯಗಳ ಒಂದು ಘಟ್ಟಕ್ಕೆ ಬಂದು ನಿಂತಿದೆ. ನೋಡ್ಬೇಕು ಮುಂದಿನ ದಿನಗಳು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ನಮ್ಮ JDS ನಿಲುವಲ್ಲಿ ನಾವೆಲ್ಲರೂ ಸಹ ಇವತ್ತು ಕುಮಾರಣ್ಣ ಅವರು ಸಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ರಾಜೀನಾಮೆಗೆ ಒತ್ತಾಯವನ್ನೇನು ಮಾಡಲ್ಲ. ನಾನು ಹೇಳ್ತಕ್ಕಂಥದ್ದು ನೈತಿಕತೆ ಮೌಲ್ಯಗಳನ್ನು ಮೈಗೂಡಿಸ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಏನು ಹೇಳ್ತಿದ್ರಿ ಅದನ್ನ ಯಾವ ರೀತಿ ಪಾಲನೆ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಕುಮಾರಣ್ಣ ಅವರು ಕೇಳಿದ್ದಾರೆ. ಕುಮಾರಣ್ಣ ಅವರ ನಿರ್ಧಾರ ಏನಿದೆ ಅದೇ ನಮ್ಮ JDS ಪಕ್ಷದ ನಿರ್ಧಾರ. ಇವತ್ತೇನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೇ ನಮ್ಮೆಲ್ಲರ ಪಕ್ಷದ ತೀರ್ಮಾನ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರೇ ಬೇಲಲ್ಲಿದ್ದಾರೆ, ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ ಸಿದ್ದರಾಮಯ್ಯ ಅವರು. ಈಗ ಕುಮಾರಣ್ಣ ಅವರು ಅದಕ್ಕೆಲ್ಲ ಸಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವ್ಯಾವ ರೀತಿ ಯಾವುದ್ಯಾವುದು ಏನೇನಾಗಿದೆ ಅಂತಕ್ಕಂಥದ್ದನ್ನ ಸಂಪೂರ್ಣ ವಿಚಾರವನ್ನು ತಿಳಿಸಿದ್ದಾರೆ. ಅದು ನ್ಯಾಯಾಲಯದಲ್ಲಿದೆ. ಬಹುಶಃ ಇವತ್ತು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ. ತನಿಖಾ ಸಂಸ್ಥೆ ಅವರ ಕೈ ಕೆಳಗಡೆ ಇರ್ತಕ್ಕಂಥ ತನಿಖಾ ಸಂಸ್ಥೆಗಳು ಬಹುಶಃ ಎಷ್ಟು ಪಾರದರ್ಶಕವಾಗಿ ತನಿಖೆಯನ್ನು ಕೈಗೊಳ್ತವೆ ಅಂತಕ್ಕಂಥದ್ದಷ್ಟೇ ಇಲ್ಲಿ ಅವರೆಲ್ಲರ ಪ್ರಶ್ನೆ. ಅದು ಬಿಟ್ಟರೆ ಕುಮಾರಣ್ಣ ಅವ್ರು ಬೇಲ್ ಮೇಲಿದ್ದಾರೆ, ಮತ್ತೊಬ್ಬರು ಬೇಲ್ ಮೇಲಿದ್ದಾರೆ ಅಂತಕ್ಕಂಥದ್ದೆಲ್ಲ ಇಲ್ಲಿ ಅನಾವಶ್ಯಕ. ಕುಮಾರಣ್ಣ ಅವ್ರು ಇರ್ತಕ್ಕಂಥ ವ್ಯವಸ್ಥೆನೇ ಬೇರೆ, ಈಗಿರ್ತಕ್ಕಂಥ ವ್ಯವಸ್ಥೆನೇ ಬೇರೆ ಇದೆ. ಈ ವಿಚಾರದಲ್ಲಿ BJP ಮತ್ತು JDS ದೇಶದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಆಗಿದ್ರೆ ಈಗ ಕಳೆದ ಒಂದು ತಿಂಗಳಿಂದ ಈಚೆಗೆ ನೀವೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ. ಹಲವಾರು ವಿಚಾರಗಳು ಒಂದೊಂದು ವಿಚಾರಗಳು ಮೇಲೆ ಬರ್ತಾ ಇದ್ದಾವೆ, ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಬಹುಶಃ ದ್ವೇಷದ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅದರಿಂದ ಗೊತ್ತಾಗುತ್ತೆ. ವಿಚಾರ ಪ್ರಸ್ತಾಪ ಮಾಡಿದ್ದು ದ್ವೇಷದ ರಾಜಕಾರಣ ಅಲ್ಲ. ಒಂದು ವಿಚಾರ ಇತ್ತು, ಪ್ರಸ್ತಾಪ ಮಾಡಿದರು. ಅದಾದ ನಂತರ ಇದೆಲ್ಲ ಬೆಳವಣಿಗೆಗಳಾದ ನಂತರ ಏನೇನು ಕಳೆದ ಒಂದು ತಿಂಗಳಿಂದ ಬೆಳವಣಿಗೆಗಳು ಆಗ್ತಾಯಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದವರು ಗಮನಿಸಿದ್ದಾರೆ, ಸಾರ್ವಜನಿಕರು ಸಹ ಗಮನಿಸಿದ್ದಾರೆ. ದ್ವೇಷದ ರಾಜಕಾರಣ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಈಗ ಅಲ್ಲಿರ್ತಕ್ಕಂಥ ಏನು ವ್ಯಕ್ತಿಗಳು ಕೇಸನ್ನು ದಾಖಲು ಮಾಡಿದರು ಅವರುಗಳು ಇವತ್ತು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ನ್ಯಾಯಾಲಯದ ಮುಂದೆ ಹೇಳ್ತಾರೆ. ಅದ್ರ ಪ್ರಕಾರವಾಗಿ ನ್ಯಾಯಾಲಯ ಆದೇಶ ಮಾಡುತ್ತೆ. ನಾವು ಪಾದಯಾತ್ರೆ ಮಾಡಿದ್ದ ಉದ್ದೇಶ ಮಾಡಿದ್ದು ಬೇರೆ. ಇವತ್ತು ಅಲ್ಲಿ ಏನು ಆರೋಪವನ್ನು ಮಾಡಿದರು ಅವ್ರು ಯಾವ ನಿರ್ಧಾರವನ್ನು ಹೇಳ್ತಾರೆ, ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ.